ಬಾಂಗ್ಲಾದ ಆಂತರಿಕ ಸಮಸ್ಯೆಯನ್ನು ಮುಂದಿಟ್ಟುಕೊಂಡು ಅಮಾಯಕ ಹಿಂದೂಗಳ ಮೇಲೆ ಹಲ್ಲೆ ದೌರ್ಜನ್ಯ ನಡೆಸುತ್ತಿರುವುದು ಖಂಡನೀಯ. ಕೂಡಲೇ ವಿಶ್ವಸಂಸ್ಥೆ ಮಧ್ಯಪ್ರವೇಶಿಸಿ ಹಿಂದೂಗಳಿಗೆ ನ್ಯಾಯ ಒದಗಿಸಬೇಕು ಎಂದು ಆರ್ಎಸ್ಎಸ್ನ ಪ್ರಮುಖ ಮಂಜುನಾಥ್ ಶೆಟ್ಟಿ ಆಗ್ರಹಿಸಿದ್ದಾರೆ. ಅವರು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯೆಯನ್ನ ಖಂಡಿಸಿ ಹಿಂದೂ ಹಿತರಕ್ಷಣಾ ಸಮಿತಿ ವತಿಯಿಂದ ಮೂಡಬಿದ್ರೆ ಬಸ್ ನಿಲ್ದಾಣದಲ್ಲಿ ಮಾನವ ಸರಪಳಿ ನಡೆಸುವ ಮೂಲಕ ನಡೆದ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ್ರು. ಹಿಂದೂಗಳಲ್ಲಿರುವ ಭಯದ ವಾತಾವರಣವನ್ನ ಹೋಗಲಾಡಿಸಬೇಕು. ಸಣ್ಣಪುಟ್ಟ ಘಟನೆಗಳಿಗೆ ಆಕ್ಷೇಪ ವ್ಯಕ್ತಪಡಿಸುವ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಮಾನವ ಹಕ್ಕು ಸಂಘಟನೆಗಳು ಈಗೇಕೆ ಮೌನ ವಹಿಸಿವೆ? ಹಿಂದೂಗಳಿಗೆ ಮಾನವ ಹಕ್ಕುಗಳಿಲ್ಲವೇ ಎಂದು ಪ್ರತಿಭಟನಾಕಾರರು ಪ್ರಶ್ನಿಸಿದ್ರು. ಕಗ್ಗೋಲೆಗಳನ್ನು ಮಾಡುತ್ತಾ ಅಲ್ಲಿ ಬಹಳಷ್ಟು ದೌರ್ಜನ್ಯವನ್ನು ಮಾಡಿರುವಂತದ್ದು ನಮ್ಗೆ ಗೊತ್ತಿದೆ. ನಂತರ ಆ ಪ್ರತಿಭಟನೆಯ ಹಂತದಲ್ಲಿ ಅಲ್ಲಿರ್ತಕ್ಕಂಥ ಅವರೆಲ್ಲರ ಒಳ ಉಡುಪು ನಂತರ ತಿರುಗಿದ್ದೆಲ್ಲವೂ ಹಿಂದೂ ಸಮಾಜದ ಮೇಲೆ ಕೋಪ, ಬೌದ್ಧರು, ಸಿಖ್ಖರು, ಕ್ರೈಸ್ತರ ಮೇಲೆ ಅಲ್ಲಿಯ ದೌರ್ಜನ್ಯಗಳು ನಡೀತು. ಅಟ್ಟಾಡಿಸಿಕೊಂಡು ಓಡಿದ್ರು. ಇಸ್ಕಾನ್ ಇಡೀ ವಿಶ್ವಕ್ಕೆ ಶಾಂತಿಯನ್ನು ನೋಡಿದಂಥ ಪಂಥ. ಎಲ್ಲೂ ಕೂಡ ಆಹಾರ ಇಲ್ಲದಿದ್ದಾಗ ಆಹಾರವನ್ನು ಕೊಡುವಂತ ಇಸ್ಕಾನ್ ಮೊದಲ ಸ್ಥಾನದಲ್ಲಿ ನಿಲ್ಲುವಂಥದ್ದು. ಇಡೀ ಬಾಂಗ್ಲಾಕ್ಕೆ ಹಸಿವನ್ನು ಇಂಗಿಸುವಂತ ಕೆಲಸವನ್ನು ಇಸ್ಕಾನ್ ಮಾಡಿತ್ತು. ಆದರೆ ಅನ್ನ ಕೊಟ್ಟಂತಹ ಸಂಸ್ಥೆಗೆ ಎರಡು ಬಗೆಯುವುದನ್ನ ನಾವು ಎಲ್ಲಾದರೂ ನೋಡಿಲ್ಲ. ಆದರೆ ಬಾಂಗ್ಲಾದಲ್ಲಿ ನಡೆದು ಹೋಯಿತು. ಇಸ್ಕಾನ್ ಸಂಸ್ಥೆ ಇವತ್ತು ಯಾಕೆ ಮಾತಾಡ್ತಾ ಇಲ್ಲ? ಮಾತಾಡುವಂತ ಸ್ವರವನ್ನ ಇಂಗಿಸಿ. ಈ ಸಂದರ್ಭದಲ್ಲಿ ಸೋಮನಾಥ್ ಕೋಟ್ಯನ್ ಖಂಡನ ನಿರ್ಣಯವನ್ನ ಮಂಡಿಸಿದ್ರು. ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಶಾಂತಿ ಪ್ರಸಾದ್ ಹೆಗ್ಡೆ, ಬಾಹುಬಲಿ ಪ್ರಸಾದ್, ಸಮಿತಿಯ ಪ್ರಮುಖರಾದ ರಂಜಿತ್ ಪೂಜಾರಿ ಮತ್ತಿತರರು ಹಾಜರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡಬಿದ್ರೆ.